ಇವತ್ತು ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತಾ ಇದ್ದಾರೆ. ಯುವ ರೈತ ಇವತ್ತು ಹೆಚ್ಚಿನ ಮಟ್ಟದಲ್ಲಿ ಯುವ ರೈತರು ಇವತ್ತು ವ್ಯವಸಾಯಕ್ಕೆ ಬರ್ತಾ ಇಲ್ಲ. ಹಾಗಾಗಿ ನಮ್ಮ ಚೇತನ್ ಅವರು ಯುವ ರೈತ ಒಂದು ಬಿರುದನ್ನು ತಗೊಂಡು ಇವತ್ತು ಫಿಲಮ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಹಾಗಾಗಿ ಇಡೀ ದೇಶದಲ್ಲಿ ಇವತ್ತು ಏನು ರೈತರು ಎಲ್ಲ ರೀತಿಯ ಶೋಷಣೆಗೆ ಒಳಪಡೋನೇ ರೈತ, ಅದ್ರ ಬೆನ್ನೆಲುಬು ಅಂತ ಹೇಳ್ತಾರೆ, ಶೋಷಣೆಗೆ ಒಳಪಡೋನೇ ರೈತ. ಹಾಗಾಗಿ ಆ ರೈತನ ಒಂದು ಇಡೀ ದೇಶಕ್ಕೆ ಒಂದು ಮಾದರಿಯಾಗಿ ನಮ್ಮ ಚೇತನ್ ಅವರು ಯುವ ರೈತ ಒಂದು ಬಿರುದನ್ನು ಇಟ್ಕೊಂಡು, ಯಾವುದೇ ಬಿರುದೇ ಇಲ್ಲಿ ಯುವ ರೈತವನ್ನು ಆ ಒಂದು ಪ್ರಶಸ್ತಿಯನ್ನು ತಗೊಂಡು ಇವತ್ತು ಚಿತ್ರ ಮಾಡೋಕ್ಕೆ ಹೋಗಿದ್ದಾರೆ. ನಮ್ಮೆಲ್ಲರ ರೈತರ ಪರವಾಗಿ, ನಮ್ಮ ಸಂಘಟನೆಗಳ ಪರವಾಗಿ, ತಮ್ಮೆಲ್ಲರ ಪರವಾಗಿ ದೇವರು ಒಳ್ಳೆ ಅವಕಾಶ ಮಾಡಿಕೊಟ್ಟಿದೆ. ಎಲ್ಲರೂ ನಾವು ಶುಭ ಹೇಳೋಕ್ಕೆ ಇಷ್ಟಪಡ್ತೀವಿ. ನಮ್ಮೆಲ್ಲರ ಪ್ರೋತ್ಸಾಹ ಅವ್ರ ಮೇಲೆ ಇರ್ತದೆ. ನಮ್ಮೆಲ್ಲ ಇಡೀ ಕರ್ನಾಟಕದ ರಾಜ್ಯದ ರೈತರ ಒಂದು ಆಶೀರ್ವಾದ ಅವ್ರ ಮೇಲೆ ಇರುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸರ್, ಬಿಡದಿಗೆ ಫಸ್ಟೇ ನಾವೇ ಹೋಗಿದ್ದು ಅಲ್ಲಿಗೆ. ಕಂಚಗಾರನಹಳ್ಳಿ ಮತ್ತು ಬೈರಮಂಗಲ ಏನಿದೆ ಅಲ್ಲಿ ಸ್ಟಾರ್ಟಿಂಗಲ್ಲೇ ನಾವು ಹೋಗಿದ್ದು. ಹೀಗಾಗಿ ಏನಾಗಿದೆ ಅಲ್ಲಿ ಇವತ್ತು ಎಲ್ಲ ರಾಜಕಾರಣಿಗಳಿಗೂ ಭೂಮಿ ಮೇಲೆ ಕಣ್ಣು ಬಿದ್ದುಬಿಟ್ಟಿದೆ. ಯಾವ್ಯಾವುದೋ ನೆಪಗಳನ್ನ ಒಡ್ಡಿ ಇವತ್ತು ಭೂಮಿನ 9,500 ಎಕರೆ ಜೊತೆಗೆ ಎಲ್ಲಿ ಗೋಮಾಳಗಳು, ಸರ್ಕಾರಿ ಒತ್ತಿವರಗಳು ಅದ್ರ ಮೇಲೆ ಕಣ್ಣು ಹಾಕ್ತಾರೆ. ಕಣ್ಣು ಹಾಕಿಲ್ಲ 2,500 ಎಕರೆಯಲ್ಲಿ ಗೋಮಾಳ ಮತ್ತು ಸರ್ಕಾರಿ ಜಾಗ ಇದೆ. ಹಾಗಾಗಿ ಅದರಲ್ಲೂ DK ಶಿವಕುಮಾರ್ ಅಂತವ್ರಿಗೆ ಈ ಭೂದಾಹ ಜಾಸ್ತಿ ಆಗಿದೆ. ಹಾಗಾಗಿ ಎಲ್ಲ ಸರ್ಕಾರಗಳು ಅಷ್ಟೇ, ನನಗೆ ಒಂದು ಸರ್ಕಾರ ಅಂತೇಳಿ ಎಲ್ಲ 3 ಸರ್ಕಾರಗಳು ಭೂಮಿನ ಕಿತ್ಗಳ ಇದರಲ್ಲಿ ಎಲ್ಲರೂ ಇವತ್ತು ಸಾವಿರಾರು ಎಕರೆ ಜಮೀನ ಮಾಡಿದ್ದಾರೆ. ಅದಕ್ಕಾಗಿ ಕಾನೂನುಗಳನ್ನ ಚೇಂಜ್ ಮಾಡ್ಕೊಂಡಿದ್ದಾರೆ. ಮೊದಲು ಮಾಡಿದವರು ದೇವೇಗೌಡರು, ಅನಂತರ ಯಡಿಯೂರಪ್ಪ, ಈಗ ಸಿದ್ದರಾಮಯ್ಯ. ಮತ್ತು ಏನು ಸೆಂಟ್ರಲ್ಲಿ 3 ಕಾಯ್ದೆಗಳನ್ನ ವಾಪಸ್ ತಗೋಬೇಕಂತ ಹೋರಾಟ ಮಾಡಿದಾಗ ತಗೋತೀವಿ ಅಂತ ಇಲ್ಲ ಹೇಳಿದ್ರು. ಇವರು ಅಧಿಕಾರಕ್ಕೆ ಬಂದಮೇಲೆ ತಗೊಂಡಿಲ್ಲ. ಅದರ ನೋಡಿ ಅವರ ದಾಹ, ಅವರು ಎಲ್ಲರೂ 3 ಜನ ಅಂತೂ ಒಂದಾಗಿದೆ. ಹಾಗಾಗಿ ಭೂಮಿ ಕಿತ್ಕೊಂಡ್ರೆ ನಮಗಲ್ಲ, ಅನ್ನ ತಿನ್ನೋರು ಎಲ್ಲರಿಗೂ ಸಮಸ್ಯೆ ಬರ್ತದೆ. ಯಾಕಂದರೆ ಇವತ್ತು ಅದು ಕಾರ್ಪೊರೇಟ್ ಕೃಷಿಗೆ ಹೋದರೆ ಅವನು 1 kg ಅಕ್ಕಿಗೆ 500 ರೂಪಾಯಿ ಅಂದರೂ ಕೊಡಬೇಕಂತ. ಆಗ ರೈತ ಇರಲ್ಲ ಚೌಕಾಸಿ ಮಾಡೋಕ್ಕೆ. ಹಾಗಾಗಿ ರೈತನ ಜೊತೆಗೆ ಯಾರ್ಯಾರು ಪಟ್ಟಣದಲ್ಲಿ ಇರ್ತೀರ, ಯಾರ್ಯಾರು ಅನ್ನ ಊಟ ಮಾಡ್ತೀರ, ನಮ್ಮೆಲ್ಲರಿಗೂ ಪ್ರಾಬ್ಲಮ್ ಬರುತ್ತೆ. ಹಾಗಾಗಿ ಇದು ರೈತನ ಒಂದು ವಿಷಯ ಅಲ್ಲ, ನಮ್ಮೆಲ್ಲರ ವಿಷಯ. ಹಾಗಾಗಿ ಭೂಮಿಗೆ ಯಾವುದೇ ಕಾರಣಕ್ಕೂ ತಾವೆಲ್ಲರೂ ಸಪೋರ್ಟ್ ಮಾಡಿ, ಎಲ್ಲೆಲ್ಲಿ ಇರ್ತೀರಾ ಅಲ್ಲಲ್ಲಿ ಒಂದು ಕೈಲಿ ಬರೋಕ್ಕಾಗಲ್ಲ, ಅವನು ಅಲ್ಲಲ್ಲೇ ಸಪೋರ್ಟ್ ಮಾಡಲಿ. ಹಾಗಾಗಿ ಬಿಡದಿ ಇರ್ಬೋದು, ಈ ಕಡೆ ಜಂಗಮಕೋಟೆ ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಆ ಕಡೆ ಕೊಡಗಲ್ಲಿ CND ಅಂತ ಒಂದು ಕಾನೂನು ತರ್ತಾ ಇದ್ದಾರೆ. ಎಲ್ಲ ಭಾಳಷ್ಟು ರೈತರು ಭೂಮಿ ಮೇಲೆ ಕಣ್ಣು ಹಾಕಿದರೆ. ಹಾಗಾಗಿ ಒಂದು ಸತಿ ಭೂಮಿಗೆ ಹೊರಟಾದರೆ ನಾವೆಲ್ಲರೂ ಗುಲಾಮರಾಗಬೇಕಾಗುತ್ತೆ. ಎಲ್ಲ MNC ಕಂಪ್ನಿಗಳ ಕೈಗೆ ಹೋಗುತ್ತೆ. ಅವತ್ತು ಈಸ್ಟ್ ಇಂಡಿಯಾ ಕಂಪ್ನಿ ಇವತ್ತು ಸಾವಿರಾರು MNC ಕಂಪ್ನಿಗಳು ನಮ್ಮ ದೇಶಕ್ಕೆ ಕಾಲಿಡ್ತವೆ. ಯಾಕೆ ಅಂದರೆ ನಮ್ಮ ದೇಶದಲ್ಲಿ ತಿಳ್ಕೊಳ್ಳಿ, ಅಮೇರಿಕಾದಲ್ಲಿ 1,000 ಎಕರೆಯಲ್ಲಿ ಬೆಳೆದಂಥ ಸಸ್ಯ ಸಂಪತ್ತು ನಮ್ಮ ದೇಶದಲ್ಲಿ 1 ಎಕರೆಯಲ್ಲಿ ಬೆಳೀತಂತ ನಮ್ಮ ಪ್ರೊಫೆಸರ್ ಹೇಳ್ತಾ ಇದ್ರು. ಅಂದರೆ 1 ಎಕರೆ = 1,000 ಎಕರೆ. ಅಂಥ ಭೂಮಿನ ನಾವು ದುಡ್ಡಿಲ್ಲದೆ ಇರೋ ನಮ್ಮ ಹತ್ರ ನಾವು ನೈಸರ್ಗಿಕವಾಗಿ ನಾವು ಅಗರ್ಭ ಶ್ರೀಮಂತರು. ಹಾಗೆ ಈಗೆಲ್ಲ ಚಿನ್ನ ಸಿಗುತ್ತೆ, ಹಾಲು ಸಿಗುತ್ತೆ, ಇಲ್ಲೆಲ್ಲ ನಿಕ್ಷೇಪಗಳು ಸಿಗ್ತಾ ಇದೆ. ಹಾಗೆ ಇದೆಲ್ಲ ದೋಚಕ್ಕೆ ಅವ್ರಿಗೆ ಭೂಮಿನ ಕೊಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಏನು DK ಶಿವಕುಮಾರ್ ಹೊರಟಿದ್ರೆ ನಮ್ಗೆ ಧಿಕ್ಕಾರ ಇದೆ ಅವ್ರ ಮೇಲೆ. ಯಾವುದೇ ಕಾರಣಕ್ಕೂ 1 ಇಂಚು ಭೂಮಿನ ಕೊಳ್ಳೆ ತಮ್ಮೆಲ್ಲ ಸಹಕಾರ, ಅದು ಮಾಧ್ಯಮ ಮಿತ್ರರು, ನಿಮ್ಮ ಫಿಲಮ್ ಇಂಡಸ್ಟ್ರಿಯವರು ಎಲ್ಲರೂ ಇವತ್ತು ನಾವಿದ್ದರೆ ನೀವೆಲ್ಲರೂ ಅಲ್ವಾ, ರೈತರಿದ್ದರೆ ನೋಡೋರ್ತಾನೆ. ಹಾಗಾಗಿ ರೈತರನ್ನ ತಾವೆಲ್ಲರೂ ಉಳಿಸ್ಕೊಳ್ಳೋಕ್ಕೆ ನಿಮ್ಮೆಲ್ಲರ ಸಹಕಾರ ಈ ಫಿಲಮ್ ಮುಖಾಂತರ ನಮ್ಮನ್ನೆಲ್ಲ ಕೇಳ್ಕೊತಾ ಇದ್ದೀನಿ. ಈ ಒಂದು ಬಿಡದಿ ಹೋರಾಟಕ್ಕೆ ತಾವೆಲ್ಲರೂ ಕೈ ಜೋಡಿಸಿ. ಬಿಡದಿ ಅಂತಲ್ಲ, ಕರ್ನಾಟಕದ ಯಾವುದೇ ಭಾಗದಲ್ಲಿ ರೈತರು ಭೂಮಿ ಕೊಡೋಕ್ಕೆ ಅವಕಾಶ ಮಾಡಿಕೊಡಲ್ಲ. ಅದಕ್ಕೆ DK ಶಿವಕುಮಾರ್ ಅವರಿಗೆ ನಾವು ಕೊಟ್ಟಿರೋದು ಕೆಲಸ ಮಾಡುವಂಥ ದರ್ಭ ಅಧಿಕಾರ ನಮ್ಮ ಮೇಲೆ. ನಾವು ಪ್ರಭುಗಳು, ದುಡ್ಡು ಕೊಟ್ಟಿರೋರು ನಾವು. ಅವ್ರ ಊಟ ದಿನ 3 ಹೊತ್ತು ತಿನ್ನೋದು ನಮ್ಮ ದುಡ್ಡು, ಅವ್ರ ಕಾರು ಪೆಟ್ರೋಲ್ ನಮ್ಮ ದುಡ್ಡು. ಹಾಗಾಗಿ DK ಶಿವಕುಮಾರ್ ನಿಮ್ಮ ಮೂಲಕ ಹೇಳ್ತೀನಿ, ಕಿತ್ಕೊಳ್ಳೋಕ್ಕೆ ಅಧಿಕಾರ ಕೊಟ್ಟಿಲ್ಲ. ಒಳ್ಳೆ ಪ್ರಾಮಾಣಿಕವಾಗಿ ರಾಜ್ಯಕ್ಕೆ ಮಾಡು, ಅದ್ರಲ್ಲಿ ವ್ಯವಸ್ಥೆ ಮಾಡು, ನನ್ನ ಕೈಲಿ ಮಾಡೋಕ್ಕಾಗಲ್ಲ ಅಂತ ಕೊಟ್ಟಿದ್ದೀವಿ ಹೊರತು ದಬ್ಬಾಳಿಕೆ ಆಗಿ ದೌರ್ಜನ್ಯ ಮಾಡಿಕೊಂಡು ಪೊಲೀಸರು ಬಿಟ್ಕೊಂಡು ನೀವು ಕಿತ್ಕೊಳ್ಳೋಕ್ಕಾಗಲ್ಲ. ಅದನ್ನು ಎಚ್ಚರಿಕೆಯಾಗಿ ನಾನು ಹೇಳ್ತೇನೆ. ಮುಂದೆ ಇದೇ ಥರ ನೀವು ಮಾಡಿದ್ರೆ ರೈತರು ಹೊಡಿಬೋದು, ರೈತರು ನಾವು ಹೊಡೆಯಲ್ಲ. ನಾವು ಮುಂದೆ 28ರಲ್ಲಿ ಹೊಡಿತೀವಿ. ಯಾವ ಥರ ಹೊಡಿತೀವಿ? ಎಲೆಕ್ಷನ್ ಸೋಲ್ಸೋ ಮುಖಾಂತರ ಸರಿಯಾದ ಏಟು ಹೊಡಿತೀವಿ. ಹಾಗಾಗಿ ಶಿವಕುಮಾರ್ ಅವರೇ, ನಿಮ್ಗೇನಾದರೂ ನಿಜ ಹೇಳ್ತೀವಿ, ಮಾನ ಮರ್ಯಾದೆ ಇದ್ದರೆ ರೈತರ ತಂಟೆ ಬರಬೇಡಿ. ಮೇಡಮ್, ನಿಂತಿದ್ದೀವಿ, ರೈತರು ಗೊತ್ತು, ರೈತರ ಚಳವಳಿಗಳು ಯಶಸ್ವಿ. ಇವತ್ತು ರೈತರು ನಿಂತಿಲ್ಲ ಅಂದ್ರೆ ರೈತರು ನಿಂತೀವಿ. ರೈತರಿಗೆ ತನ್ನದೇ ಆದ ಕಷ್ಟ ನೋಡಿ. ಈಗ ನಾನು ಇಲ್ಲಿ ಬಂದಿದ್ದೀನಿ, ನನ್ನ ಹಸುಗಳು ಮನೇಲಿ ಕಟ್ಟಕ್ಕವ. ನಮ್ಮ ರೈತರ ಪರಿಸ್ಥಿತಿ ಹೆಂಗಿದೆ, ನಾನು ಇವತ್ತು ಬೆಂಗಳೂರಿಗೆ ಬಂದು ನಿಮ್ಗಳಿಗೆ ಆ ಕಷ್ಟ ಗೊತ್ತಿಲ್ಲ. ಈಗ ನಮ್ಮ ಹಸುಗಳು, ಈಗ ನಾನೇ ಬಿಡ್ಬೇಕು, ಹಸುಗಳ ಬಿಡೋಕ್ಕಾಗಿಲ್ಲ, ಅಟ್ಲು ಕಟ್ಟಕ್ಕವ. ಹಾಗಾಗಿ ಈ ಒಂದು ಕಷ್ಟದಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಬಿಡಲ್ಲ. ರೈತರು ಎಲ್ಲರೂ ಈ ವಿಷಯದಲ್ಲಿ ಒಗ್ಗಟ್ಟಾಯ್ತು, ತಮ್ಮ ಬೆಂಬಲಗಳು ಬೇಕು. ಖಂಡಿತವಾಗಿ ಅವರು ನಿಜವಾಗ್ಲೂ ಅನ್ನ ತಿನ್ನಲ್ಲ. ಅವ್ರುಗಳೆಲ್ಲ ಅನ್ನ ತಿನ್ನೋರು ಭೂಮಿ ಕಿತ್ಕೊಳ್ಳಲ್ಲ.
9,500 ಎಕರೆ ಯಾರು ಕೊಡಬೇಕು ನೀವು? ಎಷ್ಟು ಜನ ಕೊಡು? AI ಪಾರ್ಕ್ಗಳು ಮಾಡೋಕ್ಕೆ. AI ಪಾರ್ಕ್ ಆದರೆ ಏನಾಗುತ್ತೆ? ನೀರು ಇವತ್ತು ಏನು ಕಾವೇರಿ ಕೊಳ್ಳದಲ್ಲಿದೆ, ಈ ಕಡೆ ಎತ್ತಿನ ಹೊಳೆ ಇರ್ಬೋದು, ಈಗ ಈ ಮೇಕೆದಾಟು ಮಾಡೋದು ಅದೇ ಉದ್ದೇಶಕ್ಕೆ. ಅವರು ಎಲ್ಲವ ನೀರನ್ನೆಲ್ಲ ಆ AI ತಗೋತದೆ. ಮತ್ತು ಆ ಸುತ್ತಮುತ್ತ ಏನು ಬೆಂಗಳೂರು ಏನು ಇದು ಹವಾಮಾನ ಏರಿಕೆ ಆಗುತ್ತೆ, ಬಿಸಿ ತಾಪಮಾನ ಏರಿಕೆ ಆಯ್ತದೆ, ಇವೆಲ್ಲ ಸುತ್ತಮುತ್ತ ನೀವುಗಳೆಲ್ಲ ಅನುಭವಿಸ್ಬೇಕಾಗುತ್ತೆ. ಹಾಗಾಗಿ ಭೂಮಿಯಲ್ಲಿ ಟೌನ್ಶಿಪ್ ಅಂತ ಹೇಳ್ತಾ ಇದ್ದಾರೆ, ಆದರೆ ಇಂದಿನ ಉದ್ದೇಶಗಳೇ ಬೇರೆ. ಹಾಗಾಗಿ ಇವ್ರು ಹೇಳೋದೊಂದು ಮಾಡೋದೊಂದು. ಹಾಗಾಗಿ ಹೋರಾಟ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಬಿಡಲ್ಲ. ಅದು ಎಷ್ಟೇ ನೋಡಿ ಅಲ್ಲಲ್ಲೇ ರಾಜಕೀಯ, ಅಲ್ಲಿ ಏನಂದ್ರೆ ರಾಜಕೀಯ ತಂದುಬಿಟ್ಟಿದ್ದಾರೆ. ರಾಜಕೀಯ ಬಂದಾಗ ನಾವು ಫೇಲ್ ಆಗ್ತೀವಿ. ನೋಡಿ ದೇವನಹಳ್ಳಿ ಹೋರಾಟ ಸಕ್ಸಸ್ ಆಯಿತು, ಅಲ್ಲಿ ರಾಜಕೀಯ ಬರಲಿಲ್ಲ. ಬಿಡದಲ್ಲಿ ರಾಜಕೀಯ ಬಂದ್ಬಿಟ್ಟದೆ. ಹಾಗಾಗಿ ಎಲ್ಲಿ ರಾಜಕೀಯ ಬರ್ತದೆ ಅಲ್ಲಿ ಒಂಚೂರು ಸೋಲಾಗುತ್ತೆ. ನಿಜವಾಗೂ ನಾವು ರಾಜಕೀಯ ಥರದೇ ನಾವು ನಿಜವಾಗ್ಲೂ ರೈತರು ಹೋರಾಟ ಮಾಡಿದ್ರೆ ಖಂಡಿತವಾಗಿ ಯಶಸ್ವಿ ಸಿಗುತ್ತೆ.